ಸಹಕರಿಸಿರುವಂತಹ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಹುದ್ದೆಯಿಂದ ವಜಾ ಮಾಡಲೇಬೇಕು. ಪೊಲೀಸ್ ಇಲಾಖೆ ಅಧಿಕಾರಿಗಳೇ, ನೀವು ಯಾರ ಪರ? ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ನೀವು ಯಾರ ಪರ? ಜಾತಿಯನ್ನು ಕಾಪಾಡಿಕೊಳ್ಳುತ್ತಿರುವ ಜಾತಿವಾದಿ ಮನಸ್ಸುಗಳಿಗೆ ಧಿಕ್ಕಾರ. ಜಾತಿಯನ್ನು ಕಾಪಾಡಿಕೊಳ್ಳುತ್ತಿರುವ ಜಾತಿವಾದಿ ಮನಸ್ಸುಗಳಿಗೆ ಧಿಕ್ಕಾರ. ಹಲ್ಲೆ ಮಾಡಿರುವ ಆರೋಪಿಗಳನ್ನು ಕೂಡ ಬಂಧನ ಮಾಡಬೇಕು. ದಲಿತ ನೊಂದ ಕುಟುಂಬದ ಮೇಲೆ ಕೌಂಟರ್ ಕೆಲಸ ಹಾಕಲು ಸಹಕರಿಸಿದಂತ ಪೊಲೀಸ್ ಸಿಬ್ಬಂದಿಗಳೇ, ನೀವು ಯಾರ ಪರ? ಜೈ ಭೀಮ್, ಜೈ ಭೀಮ್. ಜಾತಿವಾದಿ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲೇಬೇಕು. ನಮ್ಮೊತ್ತು ಕಷ್ಟ ದುಃಖ ಹೇಳ್ಕೊಳ್ಳಾಗ ನಮ್ಮ ಹತ್ರ ಬಂದಿದ್ದೀವಿ. ಇದು ಪೊಲೀಸ್ ಇಲಾಖೆ ವಿರುದ್ಧ ಹೋರಾಟ. ಭ್ರಷ್ಟ ಮತ್ತು ಅಲ್ಲಿ ಶಾಂತಿಗೆ ಭಂಗ ತಂದಿರುವ ಕಾಡಿದರೆ ಅದು ಒಂದು ನಿದ್ದೆ ಕಳಿಸಿದೆ ನಮ್ಮ ಜನಕ್ಕೆ. ಅಲ್ಲಿನ ಅಸ್ಪೃಶ್ಯತೆ ನಾಶ ಆಗಬೇಕು, ಆ ಗ್ರಾಮದಲ್ಲಿ ಸಮರ್ಧತೆ ಮಾಡಬೇಕು, ದ್ವೇಷ ಅಳಿಸ್ಬೇಕು. ನಾವೆಲ್ಲ ನಿಮ್ಮ ಮನ ತಮ್ಮಂದಿರಂತ ನಾವು ಸಂದೇಶ ನೀಡುವಂತ ಈ ಪಾದಯಾತ್ರೆ ನಡ್ಕೊಂಡಿದ್ದೇವೆ. ಆದರೆ ಇವತ್ತು ಈ ಕಷ್ಟಪಟ್ಟು ಬಂದಿರುವಂತ ಜನಗಳಿಗೆ ನ್ಯಾಯ ಕೊಡಬೇಕಾದಂತ ದೇವರು ನೀವು ಬಂದಿದೆ. ಪೊಲೀಸ್ ಇಲಾಖೆ ನಮ್ಮ ರಕ್ಷಣೆ ಮತ್ತು ಸಂವಿಧಾನ ಅಡಿಯಲ್ಲಿ ಪೊಲೀಸ್ ಇಲಾಖೆ ಅಂತ ನಾವು ಇಲ್ಲಿವರೆಗೆ ಭಾಷೆಗೆ ಬಂದಿದ್ದೀವಿ. ಆದ್ರೆ ಪೊಲೀಸ್ ಒಳಗಡೆ ಇರ್ತಕ್ಕಂಥ ಪೇದೆಗಳು ಮಾಡುವಂತ ತಪ್ಪುಗಳು ಇಡೀ ಇಲಾಖೆಗೆ ಮರ್ಯಾದೆ ತೆಗೆಯುವಂತ ಕೆಲಸ ಆಗಿದೆ. ಇದು ಆಗಬಾರ್ದು, ಮುಂದೆ ಕೂಡ ಆಗಬಾರ್ದು. ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಠಾಣೆ, ನಮ್ಮ ಗೌರವ, ನಮ್ಮ ಇದು ಉಳಿಬೇಕದು. ಅದು ಗೌರವಕ್ಕೆ ಧಕ್ಕೆ ತರದ ಕೆಲಸ ಯಾವ ಸಿಬ್ಬಂದಿ ಮಾಡಬಾರ್ದು. ಹೀಗಾಗಿ ಬರುವಂತ ಯಾರೇ ದುಃಖ ದುಮ್ಮಾನಗಳು ಹೇಳ್ಕೊಂಡು ಬರುವಂತ ದೂರು ಕೊಡುವಂತ ದಾಖಲೆ ಮಾಡಿಕೊಳ್ಳುವಂತ ಮೊದಲ ಕೆಲಸ ಆಗಬೇಕಾಗಿದೆ. ಅದು ಅವ್ರ ಬಗ್ಗೆ ನಮ್ಗೇನು ವೈಯಕ್ತಿಕ ಆರೋಪ ಅಥವಾ ಅವ್ರ ಮೇಲೆ ಏನು ದ್ವೇಷ ಇಲ್ಲ ನಮ್ಗೆ. ನೀವು ತಪ್ಪೆತ್ತಿಟ್ಟಿದ್ರಲ್ಲ, ಅಂಬೇಡ್ಕರ್ ಸಂವಿಧಾನ ಹೇಳಿಕೊಂಡು ಅಧಿಕಾರನ ಸ್ವೀಕಾರ ಮಾಡ್ಕೊಂಡು ನೀವು ಒಬ್ಬ ಬೆಲೆಯಾಗಿ ಅನ್ನೋದು ನೀವು ಹೆಸರಿರ್ಬೇಕಾಗಿತ್ತು. ಅದನ್ನ ಮಾಡ್ತಿದೀಯಲ್ಲ, ನೀನು ಒಬ್ಬ ಜಾತಿವಾದಿ ಅಲ್ಲ, ನೀನೊಬ್ಬ ದರಾಳಿ ಕೆಲಸ ಮಾಡಂಗಿಲ್ಲ, ಒಬ್ಬ ರಾಜಕೀಯ ವ್ಯಕ್ತಿಯ ಅಡಿಯಾಗಿ ನೀವು ಇರಬಾರ್ದು. ಮತ್ತು ಯಾವ ಭ್ರಷ್ಟ ಅಧಿಕಾರಿ ಕೈ ಬೆಲೆಯ ಕೆಲಸವನ್ನ ಗೌರವ ಚ್ಯುತಿಗೆ ತರುವಂತ ಕೆಲಸ ಅವ್ರು ಮಾಡಬಾರ್ದು. ಅವರು ಮಾಡಿದ್ದು ಆಡಿಯೋ ರೆಕಾರ್ಡ್ಗಳಾಗಿದ್ದಾವೆ, ಅದೇ ಸಾಕ್ಷಿ ನಮಗೆ. ಅದರ ಆಧಾರದ ಮೇಲೆ ಅವ್ರನ್ನ ವಜಾಗೊಳಿಸಬೇಕನ್ನೋದು ನಮ್ಮ ಹೋರಾಟದ ಒಂದು ಬೇಡಿಕೆ. ಮತ್ತೆ ಇಲ್ಲಿಂದ ತನಿಖೆ ಪರಿಹಾರ ವ್ಯವಸ್ಥೆ ಮಾನ್ಯ SP ಕಡೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಶಿಫಾರಸ್ಸಾಗಿ ಹೋಗ್ಬೇಕು. ಜೊತೆಗೆ ಅವ್ರನ್ನ 13 ಜನರನ್ನ, ಯಾಕಂದ್ರೆ ಪ್ರಭಾವವಾಗಿ ಕೌಂಟರ್ ಕೇಸ್ ಆಗಿದೆ, ಆದ್ರೆ ಈ ಕೂಡ ರದ್ದುಪಡಿಸ್ಬೇಕು. ಆ ಜನರನ್ನ ವಿಮುಕ್ತಗೊಳಿಸಬೇಕು. ಇದು ಎಂತ ಪೊಲೀಸ್ ವ್ಯವಸ್ಥೆ ಇದು? ನೊಂದವರಿಗೆ ಪೊಲೀಸ್ ಠಾಣೆಯಲ್ಲಿ ರಕ್ಷಣೆನೇ ಇಲ್ಲ. ನೊಂದವರು ದಲಿತರು ಪೊಲೀಸ್ ಠಾಣೆಗೆ ಕಾಲು ಇಡಕ್ಕೆ ಇಲ್ಲ. ಮಾತೆತ್ತಿದ್ರೆ ಕೌಂಟ್ರು ಅವ್ನು ಸತ್ತೋಗ್ಲಿ, ತಲೆ ಹೊಡ್ಕೊಂಡು ಬರ್ಲಿ, 10 ಕೇಸ ಇನ್ನ 10 ಕೇಸ್ ಆಗ್ತಿಲ್ಲ, ಪೊಲೀಸೇ ಎದುರಿಸ್ತಾರ. ಇಂಥ ವ್ಯವಸ್ಥೆಯಲ್ಲಿ ಕಂಪ್ಲಿ ಕರ್ನಾಟಕಕ್ಕೆ ಹೆಸರಾಗಿದೆ. ಕಂಪ್ಲಿ ಇಡೀ ಕರ್ನಾಟಕ ಹೆಸರಾಗ್ಬಿಟ್ಟಿದೆ. ಮಾತೆತ್ತರೆ ಕಾಲು ಇಡಂಗಿಲ್ಲ. ದಲಿತ ಆಗ್ಲಿ, ನೊಂದವರಾಗಲಿ, ಅನ್ಯಾಯಕ್ಕೊಳಗಾಗಿದವರಾಗಲಿ ಯಾರು ಕಾಲ ಇಡದೇ ಇಲ್ಲ. ಪಬ್ಲಿಕ್ ಕೊಡ್ಬೇಕಾಯ್ತು. ಒಳ ಮೀಸಲಾತಿ ಯಾರು ಹೋಗ್ಬಾರ್ದು. ಹಿರಿಯರೇ, ತಾಯಿಂದರೇ, ಕರಿಯಪ್ಪ ಗುಡಿಮನಿಯವರೇ, 2005ರಿಂದ ನನ್ನ ಪರಿಚಯ. ಬಳ್ಳಾರಿಯಲ್ಲೆಲ್ಲ ನನ್ನ ಪರಿಚಯ ಇತ್ತು.
ಮತ್ತೆ ಆ ಪ್ರಕರಣದಲ್ಲಿ ಕೆಲವು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಆರೋಪಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ವರದಿಯನ್ನು ಕಳಿಸಿದ್ದೀವಿ ಮೇಲಾಧಿಕಾರಿಗಳಿಗೆ. ಸಂಡೇ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮಕ್ಕಾಗಿ ನಾವು ಕಳಿಸಿದ್ದೀವಿ ಆಲ್ರೆಡಿ 3 ಜನ ಸಿಬ್ಬಂದಿಗಳ ಮೇಲೆ. ಈಗ ಆರೋಪಿಯನ್ನು ಏನು ಅರೆಸ್ಟ್ ಮಾಡಬೇಕಂತ ಹೇಳಿ ನೀವು ಒತ್ತಾಯ ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಅದು ಆ್ಯಕ್ಚುಲಿ ಪ್ರಕರಣ ಏನಾಗುತ್ತೆ, ನಾವು ದಾಖಲಾದ ನಂತರ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆದ ನಂತರ ಕೂಡಲೇ CRE ಸೆಲ್ ಅಂತೇಳಿ ಹೊಸದಾಗೆಲ್ಲ ಆಗಿದ್ದಾವೆ, ಅವರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ, ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ. ಸದ್ಯದಲ್ಲಿ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡ್ತೀವಿ. ಅಲ್ಲಿ ಯಾವುದೇ ಗ್ರಾಮಗಳಲ್ಲಾಗಲಿ ಎಲ್ಲೇ ಆಗಲಿ ದಲಿತರ ಮೇಲೆ ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ದೌರ್ಜನ್ಯಗಳು ಆಗ್ಲದಂತೆ ನೋಡ್ಕೊಳ್ತೀವಿ. ಪೊಲೀಸ್ ಠಾಣೆಗಳು ಇರೋದೇ ಅಶಕ್ತರ ಸಲುವಾಗಿ, ದಲಿತರ ಸಲುವಾಗಿ, ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರ ಸಲುವಾಗಿ ಪೊಲೀಸ್ ಠಾಣೆಗಳಿರೋದು. 24 ತಾಸು ಕೂಡ ನಾವು ಕೆಲಸ ಮಾಡ್ತೀವಿ. ಸಂಡೇ ಆದರೂ ಕೂಡ ನಾವೆಲ್ಲರೂ ಇಲ್ಲೇ ಇರ್ತೀವಿ. ಬೇರೆ ಇಲಾಖೆಗಳು ರಜೆ 1 ಗಂಟೆಗೆ ಒಂದು ಫೋನ್ ಮಾಡಿ 1-2ಗೆ ರಾತ್ರಿ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಮನೆಗೆ ಬಂದು ನಿಂತ್ಕೊಂಡಿರ್ತೀವಿ. ನಾವು 24 ತಾಸು ನಾವು ಇರೋದೇ ಸಾರ್ವಜನಿಕ ಸಲುವಾಗಿ ಕೆಲಸ ಮಾಡೋದು. ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಪ್ರಾಮಾಣಿಕವಾಗಿ ನಾವು ತನಿಖೆಯನ್ನು ಮಾಡ್ತೀವಿ. ಈ ತನಿಖೆ ಮುಖ್ಯವಾಗಿ CRE ಸೆಲ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಸಹಕಾರ ಬೇಕು ನಾವು ಕೊಡ್ತೀವಿ. ಆರೋಪಿ ಅರೆಸ್ಟ್ ಸಂಬಂಧಪಟ್ಟಂಗೆ ಏನಿದೆ ನಾವು ಕೊಡ್ತೀವಿ. ನೀವು ಕೆಲವು ಬೇಡಿಕೆ 13 ಜನನೂ ಕೂಡ ಅಲ್ಲಿ ಆ್ಯಡ್ ಮಾಡಬೇಕು ಅಂತ ನೀವು ಹೇಳಿದ್ದೀರಿ. 13 ಜನ ಹೆಸರುಗಳನ್ನು ಕೂಡ ನೊಂದವರ ಹೆಸರು ಆ್ಯಡ್ ಮಾಡಬೇಕಂತ ಹೇಳಿದಿರಿ. ನೀವೇನು ಹೇಳಿಕೆಯನ್ನು ಕೊಡ್ತೀರಿ, ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಸಾಕ್ಷಿ ಹೇಳಿಕೆಗಳನ್ನು ಮಾಡ್ಕೊಡ್ತಾರೆ ಅವರು. ನೀವು ಇದನ್ನು ಅವರಿಗೆ ಕೊಟ್ಟರೆ ಅದನ್ನು ಅವ್ರು ಆ್ಯಡ್ ಮಾಡ್ಕೊಡ್ತಾರೆ, ಅದು ಅನುಕೂಲ ಆಗುತ್ತೆ ಮುಂದೆ. ನಿಮ್ಮ ತನಿಖೆ ಅಧಿಕಾರಿಗಳು ಬಂದಾಗ ಮುಂದೆ ನೀವು ಕೊಡಿ, ಅನುಕೂಲ ಆಗುತ್ತೆ. ಇದು ಶಾಂತಿ ಸಭೆ ಸಂಬಂಧಪಟ್ಟಂಗೆ ಇದೆಲ್ಲ ಸರಿ ಹೋಗಲಿ. ಸರಿ ಹೋಗ್ಲಿ ಒಂದು ಶಾಂತಿ ಸಭೆ ನಾವೇ ಬರ್ತೀವಿ. ಒಂದು ಶಾಂತಿ ಸಭೆಯನ್ನು ಮಾಡುವ. ಸೌಹಾರ್ದಯುತವಾಗಿ ಎಲ್ಲರೂ ಜೀವನ ಮಾಡಬೇಕು ಮತ್ತು ನ್ಯಾಯಯುತವಾಗಿ ಗೌರವಯುತವಾಗಿ ದಲಿತರು ಮತ್ತು ತುಳಿತಕ್ಕೊಳಗಾದವರು ಬದುಕಬೇಕು. ಅದರ ಸಲುವಾಗಿಯೇ ಸರ್ಕಾರಿ ಮಿಷನರಿಗಳು ಕೆಲಸ ಮಾಡ್ತವೆ. ಯಾವುದೇ ರೀತಿಯ ಅಪನಂಬಿಕೆ ಬೇಡ ಪೊಲೀಸ್ ಇಲಾಖೆ ಮೇಲೆ. ನಾವು ನಿಮ್ಮ ಸಲುವಾಗಿನೇ ಇರ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಬೇರೆ ಹಿಂದಿನ ದಿನಗಳಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೀವಿ, ಮುಂದೆ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ದಯವಿಟ್ಟು ನೀವೇ ಕರೆದ್ರೆ ನಾನೇ ಅಲ್ಲಿ ಬರ್ತಿದ್ದೆ, ನೀವು ಇಲ್ಲಿ ಬಂದಿದ್ದೀರಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ನಿಮ್ಗೇನು ಬೇಡಿಕೆ ಇದೆ SP ಮೇಡಮ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀನಿ. ಮತ್ತು ಕೆಲವು ನಮ್ಮ ಹಂತದಲ್ಲಿದ್ದಾವೆ, ಕೆಲವು SP ಮೇಡಮ್ ಅವ್ರ ಹಂತದ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇದನ್ನು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರೂ ದಯವಿಟ್ಟು ಇಲ್ಲಿಂದ ಇನ್ನೊಂದು ಕೊನೆ ಪ್ರಶ್ನೆ.